ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಮದುವೆ ತುಂಬಾ ಅದ್ಧೂರಿಯಾಗಿ ನಡಿಬೇಕು. ಕೂತ್ಕೊಳ್ಳೋ ಚೇರಿಂದ ಹಿಡಿದು ಮದುವೆ ಮಂಟಪದವರೆಗೂ ತುಂಬಾ ಸ್ಟ್ಯಾಂಡರ್ಡ್ ಆಗಿ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಆಗಿರಬೇಕು. ನಮ್ಮ ಪರಿಚಯದ ಜನ ತುಂಬಾ VIP ಗಳೇ ಇರೋದು. ಅವರಂತೂ ಮದುವೆಗೆ ಬಂದೇ ಬರ್ತಾರೆ. ವೆಲ್ಕಮ್ ಡ್ರಿಂಕ್ಸ್ ಇರಬೇಕು, ಚಾಟ್ಸ್ ಇರಬೇಕು, ವೆರೈಟಿ ಆಫ್ ಡಿಸರ್ಟ್ಸ್ ಇರಬೇಕು. ಚೀಟಿ ಸೋಮಣ್ಣ ಓಡೋಗವನೆ. ಅವ್ನು ಎಲ್ರು ದುಡ್ಡನ್ನ ಹೊಡ್ಕೊಂಡು ಓಡಾಬಿಟ್ಟ. ಆದ್ರೆ ದುಡ್ಡು ವಾಪಸ್ ಸಿಗುತ್ತೋ ಅನ್ನೋ ಗ್ಯಾರಂಟಿ ಮಾತ್ರ ನಾವು ಕೊಡಲ್ಲ. ಅರ್ಚಕರು ಈ ಪ್ರಸಾದ ತಮ್ಮೆ ಕೊಡಕ್ಕೆ ಹೇಳಿದ್ರು. ತಗೊಳ್ಳಿ, ಬರ್ತೀನಿ. ದೇವ್ರೆ, ನನ್ನ ಮಗಳ ಮದುವೆನ ಬೀಗರು ಆಸೆ ಪಟ್ಟಂಗೆ ನಾನು ಮಾಡಕ್ ಹೊರಟಿವ್ನಿ. ನನಗೆ ಚೀಟಿ ಹಣ ನಾನು ಪೂರ್ತಿಯಾಗಿ ಇವತ್ತೇ ಕೈಗೆ ಸಿಕ್ಬಿಡ್ಲಿ. ಯಾಕಪ್ಪ ದೇವ್ರೆ ನನಗೆ ಹಿಂಗೆ ಮಾಡ್ಬಿಟ್ರೆ? ನನಗೆ ಯಾಕಪ್ಪ ಅಂತ ಕಷ್ಟ ಕೊಟ್ಬಿಟ್ಟಿನಿ. ನಾನು ಹೆಂಗ್ ಮಾಡ್ಲಿ ಮದುವೆನ? ನನ್ನ ಮಗಳು ಮದುವೆನ ಹೆಂಗ್ ಮಾಡ್ಲಿ? ಬೀಗ್ರಿ ನಾನೇ ಹೇಳ್ದೆ, ನಾನೇ ಮುಂದೆ ನಿಂತು ನಿಮ್ ಯೋಗ್ಯತೆಗೆ ಕಡಿಮೆ ಆಗ್ದಂಗೆ ಇದೇ ಹಳ್ಳಿಗೆ ನಾನೇ ಮುಂದೆ ನಿಂತ್ಕೊಂಡು ಧೂಮ್ ಧಾಮ್ ಅಂತ ಅದ್ದೂರಿಯ ಮದುವೆ ಮಾಡ್ಬಿಡ್ತೀನಿ ಅಂತ ಹೇಳ್ದೆ. ಈಗ ನನ್ನ ಕೈಲಿ ಮಾಡಕ್ಕಾಗ್ತತ್ತ? ಹೇಳ್ತಲ್ಲಿ ದುಡ್ಡ? ಇಡೀ ಜೀವಮಾನ ತೇದು ದುಡ್ದಿದ್ನೆಲ್ಲ ನನ್ನ ಮಕ್ಕಳ ಹೆಸರಿಗೆ ಚೀಟಿ ಕಟ್ಟಿಬಿಟ್ಟು ಆ ಚೀಟಿ ದುಡ್ಡನ್ನ ತಗೊಬಂದು ಮಗಳು ಮದುವೆ ಮಾಡೋಣ ಅಂತ ಆಸೆಯಿಂದ ಕನಸು ಕಟ್ಕೊಂಡು ಹೋದೆ. ಆಸೆ ಕನಸುಗಳೆಲ್ಲ ಆಗ್ಬಿಟ್ಟು ಎಲ್ಲಿಗೆ ಹೋಗ್ಲಿ? ಬೇಗ ಮಾತು ಕೊಟ್ಟಂಗೆ ಹೆಂಗ್ ಮದುವೆ ಮಾಡ್ಲಿ? ನನ್ನ ಮಗಳು ಬಾಳನೆ ಹೆಂಗ್ ನಿಲ್ಲಿಸ್ಲಿ? ಅಪ್ಪಯ್ಯ, ಈ ನಿಮ್ಮ ನೋವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಅಪ್ಪಯ್ಯ. ನೀವಿಂಗತ್ತಿನ ಯಾವತ್ತೂ ನೋಡಿಲ್ಲ ನಾನು ಹೆಂಗ್ ನಿನ್ನ ಸಮಾಧಾನ ಮಾಡ್ಲಿ? ಪವನೆ ಪುಟ್ಟ, ತಗೋ ದೇವ್ರ ಪ್ರಸಾದ, ಎಲ್ಲರೂ ಹಂಚ್ಬಿಡು. ಅಜ್ಜಿ, ನನಗೂ ವಿಷಯ ಗೊತ್ತಾಯ್ತು ಅಜ್ಜಿ. ಆದರೆ ಇದೆಲ್ಲ ಪದ್ಮಿನಿ ಕಾಲ್ಗುಣದಿಂದ ಆಯ್ತು ಅಂತ ಅನ್ಕೊಳ್ಳಲ್ಲ ಅಲ್ವಾ ನೀವು? ಪದ್ಮಿನಿ ಕಾಲ್ಗುಣ ಅನ್ನೋದೇ ಆದ್ರೆ ಇದರಿಂದ ಮುಂದೆ ಏನೋ ಒಳ್ಳೇದೇ ಆಗತ್ತೆ ಅಂತ ನಾನು ಅನ್ಕೋತೀನಿ. ನಂದನ್, ಏನಾಯ್ತು? ಅಜ್ಜಿ,
MBA ಮುಗಿಸಿರೋ ನನಗೆ ಮುಂದೇನು ಮಾಡಬೇಕು ಅನ್ನೋ ಗೊಂದಲ ಇತ್ತು. ಆದರೆ ಈಗದು ಕ್ಲಿಯರ್ ಆಯಿತು. ನಾನೇ ಓನಾಗಿ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಓಪನ್ ಮಾಡ್ತೀನಿ ಅಜ್ಜಿ. ಅಮ್ಮಾಜಿ ಸ್ವೀಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಿದ್ದು ರಾಮ್ ಗೋಪಾಲು ನಮಗೆ ಮೋಸ ಮಾಡಿರ್ಬೋದು. ಆದರೆ ಮುಂದೇನು ಅನ್ನೋ ಟೆನ್ಷನ್ ನಿಮಗೆ ಬೇಡ. ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನಂದನ್ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮ ಸ್ವೀಟ್ಗೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ರು ಅಂತಲ್ಲ, ಅಥವಾ ನನಗಾಗ್ಬೇಕಾದ ಲಾಸು ಆಗ್ತಾ ಇಲ್ಲ ಅಂತಾನೂ ಅಲ್ಲ. ನನ್ನ ಮೊಮ್ಮಗ ನನಗೆ ಹೆಗಲಾಗಿ ನಿಲ್ತಿದ್ದಾನೆ ಅನ್ನೋ ಖುಷಿ ಇದು. ಐ ಆಮ್ ಪ್ರೌಡ್ ಆಫ್ ಯು ನಂದನ್. ನಿನಗಿರೋ ಈ ವಿಶ್ವಾಸ ನನಗೆ ಎಷ್ಟು ಸಮಾಧಾನ ಕೊಡ್ತಿದೆ ಗೊತ್ತಾ? ಕಾನ್ಫಿಡೆನ್ಸ್ನ ನಾನು ಕಲ್ತಿದ್ದೆ ನಿಮ್ಮನ್ನ ನೋಡಿ ಅಜ್ಜಿ. ಇದುವರೆಗೂ ಏನೇ ಕಷ್ಟ ಬಂದ್ರೂ ನೀವು ಅದಕ್ಕೆ ಕುಗ್ದೇನೆ ಪ್ರತಿ ಕಷ್ಟದ ನಂತರನೂ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂದಿದ್ದೀರಾ. ನನ್ನ ಇನ್ಸ್ಪಿರೇಷನ್ ನೀವಜ್ಜಿ. ಬಟ್ ನಂದನ್, ಇದೆಲ್ಲ ಇದ್ದಕ್ಕಿದ್ದಾಗೆ ಆಗುವಂಥದ್ದಲ್ಲ. ಪಕ್ಕ ಪ್ಲಾನಿಂಗ್ ಇರಬೇಕು. ಅಜ್ಜಿ, ನನ್ನ ಹತ್ರ ಒಂದಷ್ಟು ಪ್ಲಾನ್ಸ್ ಇವೆ. ನೀವು ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ನಿಮ್ಗೆಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸರಿ ನಂದನ್, ನಮ್ಮ ಬಿಸ್ನೆಸ್ನ ತನ್ನ ಸ್ವಾರ್ಥಕ್ಕೆ ಬೀಳ್ಸೋಕ್ ನೋಡಿದ್ನಲ್ಲ ಆ ರಾಮ್ ಗೋಪಾಲ್, ಅವನಿಗೆ ನಾವು ಸರಿಯಾದ ಉತ್ತರ ಕೊಡ್ಬೇಕು. ನೀನ್ ಗೆದ್ದೇ ಗೆಲ್ತೀಯ ಅನ್ನೋ ನಂಬಿಕೆ ನನಗಿದೆ. ಒಳ್ಳೇದಾಗ್ಲಿ. ಅಪ್ಪಯ್ಯ ಏನು ಚಿಂತೆ ಮಾಡಬೇಡ ಅಂದ್ರು. ಅಪ್ಪ ಹಿಂಗೆ ಕಷ್ಟ ಅಲ್ವಾ? ಎಲ್ಲಿಂದ ಹಣ ತರ್ತಾರೆ? ಹಾಯ್ ಹುಡುಗಿ, ಏನು ಮಾಡ್ತಾ ಇದೀಯಾ? ಕಾಲೇಜೆಲ್ಲ ಮುಗೀತಾ? ಹಾ. ಯಾಕೆ ವಾಯ್ಸ್ ಒಂಥರ ಇದೆ? ಹುಷಾರಿಲ್ವಾ? ಹಾಗೇನಿಲ್ಲ, ಚೆನ್ನಾಗೇ ಇದ್ದೀನಿ. ನಂಗೆ ಯಾಕೋ ಹಂಗೆ ಅನ್ನಿಸ್ತಿಲ್ಲಪ್ಪ. ಏನು ಪಕ್ಕದಲ್ಲಿ ಮನೆಯವರೆಲ್ಲ ಇದ್ದಾರಾ? ನಾನಿನ್ನ ಮದುವೆ ಆಗ್ತಿರೋ, ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ಅವರಿದ್ದಾರೆ ಇವರಿದ್ದಾರೆ ಅಂತಲ್ಲ ಅಂದರೆ ನಾನು ಸುಮ್ಮನಿರಲ್ಲ. ಕೇಳಿಸ್ಕೊತಿದ್ಯಾ? ಹಾ, ನಾನು ಆಮ್ಯಾಗ ಫೋನ್ ಮಾಡ್ತೀನಿ. ಅಲ್ಲ, ಭುಜಂಗ, ಭುಜಂಗ, ಹಾ ಬರಪ್ಪ, ಬಾ ಕೂತ್ಕೊ. ಇರ್ಲಿ ನೋಡು, ಒಂದು 20,000 ಐತೆ. ಇದ್ರಾಗೆ ಪದ್ಮಿನಿಗೆ ಬಟ್ಟೆ ಗಿಟ್ಟೆ ಎಲ್ಲ ಕೊಡ್ಸು. ನಾನು ತಾವಿರೋದು ಇಷ್ಟೇ ಕಣ್ಲಾ. ಭಾಳ ಉಪಕಾರ ಆಯ್ತು ಕಣಪ್ಪ. ನನ್ನ ನಿನ್ನ ಮಧ್ಯೆ ಇಂಥ ಮಾತೆಲ್ಲ ಯಾಕ್ಲಾ? ನೋಡು, ಮೊದಲು ಕೊಡ್ಸೋಗು, ನಾನು ನಾಳೆ ಸಿಗ್ತೀನಿ. ಲೀಲಾ, ಲೀಲಾ ಬಾರಮ್ಮಿ. ತಕ ಪದ್ಮಿನಿಗೆ ಮದುವೆಗೆ ಏನೇನು ಬೇಕೋ ಬಟ್ಟೆ ಬರೇ ತಗೊಳಕ್ ಕೇಳು. ಇದ್ರಾಗೇನು ಜಾಸ್ತಿ ಇಲ್ಲ, ಏನೋ ಸಣ್ಣ ಪುಟ್ಟ ತಗೊಳ್ಳಿ.
ಆಮೇಲೆ ಬೇಕಾದ್ರೆ ನಾವು ಹೋಗ್ಬಿಟ್ಟು ಜವಳಿ ತರವ ತಗೊಬರ್ಕೇಳ. ಸರಿ ರೀ, ಉರ್ವಸಿಗೆ ಹೇಳ್ತೀನಿ, ಅವಳೆ ಕರ್ಕೊಂಡು ಹೋಗ್ತಾಳೆ. ಅವಳೆ ಕರ್ಕೊಂಡೋಗಿ ಎಲ್ಲ ತಗೊಂಬರ್ಲಿ. ದೊಡ್ಡ ಮನೆ ಸೊಸೆ ಆಗ್ತಾವಳೆ, ಶೋಕಿ ಮಾಡ್ಕೊಂಡು ತಿರುಗ್ಲಿ ಅಂತ ಇದನ್ನ ಕೊಟ್ಟಿಲ್ಲ. ದೊಡ್ಡವ್ರಲ್ವಾ ಅವರು, ಅವ್ರ ಸಮಕ್ಕಿರ್ಬೇಕಲ್ಲ ನಾವು. ಅದಕ್ಕೆ ನಮ್ಮ ಹುಡುಗಿ ಚಂದಾಗಿರ್ಬೇಕು. ಚಂದಾಗಿರ್ಬೇಕು ಅಂದ್ರೆ ಅವ್ರಿಗೆ ತಕ್ಕಂತೆಲ್ಲ ಕೊಡಿಸ್ಬೇಕಲ್ಲ, ಅದಕ್ಕಷ್ಟೇ. ಯಾಕಪ್ಪಯ್ಯ ನನ್ನ ಮ್ಯಾಕ್ ಇಷ್ಟು ಪ್ರೀತಿ ನಿಮ್ಗೆ? ನೀವಿಷ್ಟೆಲ್ಲ ಒದ್ದಾಡ್ತಿದ್ರು ನಾನು ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಚುಚ್ತಾಯ್ತೆ ನನ್ಗೆ. ಯಾಕೋ ಕಂದ, ಏನಾಯ್ತು? ಏನಿಲ್ಲ ಚಿಕ್ಕಮ್ಮ, ನಮ್ಮ ಹುಡುಗಿಗೆ ಕಾಲ್ ಮಾಡಿದ್ದೆ, ಯಾಕೋ ಸರಿಯಾಗಿ ಮಾತಾಡಲಿಲ್ಲ ಅವಳು. ಓ, ನಿಂದು ಇದೇ ಪ್ರಾಬ್ಲಮ್ಮಾ? ಯಾಕೆ ಹೇಳ್ತಿದ್ದೀರಾ? ಬೇರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ನಿನ್ನೆ ನಿನ್ ಮಾವ ಬಂದಿದ್ರು ನಂದನ್. ಮದ್ವೆ ಅವ್ರ ಹಳ್ಳಿಲೇ ಅವರೇ ಮಾಡ್ಬೇಕಂತೆ. ಈ ವಿಷಯಕ್ಕೆ ಅಮ್ಮಾಜಿ ಜೊತೆ ಎಷ್ಟು ವಾದ ಮಾಡಿದ್ರು ಗೊತ್ತಾ? ಪಾಪ ಅವ್ರಿಗೂ ಅವ್ರ ಮಗಳ ಮದ್ವೆನ ಅವರೇ ಮಾಡ್ಬೇಕು ಅಂತ ಆಸೆ ಇರುತ್ತಲ್ವಾ? ವಿಷಯ ಅದಲ್ಲ. ನಾವು ಅವ್ರ ಊರ್ಗೆ ಮೊದ್ಲು ಹೋದಾಗ ಅವ್ರದಂತೂ ಅದೆಂತ ನಡವಳಿಕೆ, ಅದೆಂತ ವಿನಯ. ಆದ್ರೆ ನಿನ್ನೆ ಬಂದಾಗ ಇವ್ರೇನಾ ಭುಜಂಗ ಅಂತ ಅನ್ಸ್ಬಿಡ್ತು ನಂದನ್. ಯು ನೋ ವಾಟ್, ಅಮ್ಮಾಜಿ ಮೇಲೆ ಕೂಡ ಕೂಗಾಡ್ಬಿಟ್ರು ಗೊತ್ತಾ? ಇವಾಗ ನೋಡಿದ್ರೆ ನಿನ್ ಹುಡುಗಿ ಕೂಡ ಬದ್ಲಾಗ್ತಿದ್ದಾಳೆ ಅಂತ ಅನಿಸ್ತಿದೆ. ನಿನ್ ಜೊತೆ ಬೇರೆ ಸರಿಯಾಗಿ ಮಾತಾಡ್ತಿಲ್ಲ ಅಂತಿದ್ಯಾ? ಅಯ್ಯೋ ಹಾಗೇನಿಲ್ಲ, ನಿನ್ನೆ ತಾನೇ ಅವಳು ಕಾಲೇಜ್ ಹತ್ರ ಹೋಗಿದ್ದೆ, ಅವಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ಎಷ್ಟು ಚೆನ್ನಾಗಿ ಮಾತಾಡಲು ಗೊತ್ತಾ? ಈ ಪ್ರೀತಿನೇ ಹಾಗೆ, ದೂರದಲ್ಲೆಲ್ಲೋ ಬರೋ ಪರಿಮಳದ ಹಾಗೆ. ಇನ್ನೂ ಬೇಕು ಅನ್ಸುತ್ತೆ. ಹತ್ರ ಬಂದು ಪೂರ್ತಿಯಾಗಿ ಆವರಿಸ್ಕೊಂಡ್ಮೇಲೆ ತಲೆನೋವು ಶುರುವಾಗಿ ಕಿರಿಕಿರಿ ಅನ್ಸುತ್ತೆ. ನಿನ್ ಹುಡುಗಿಗೂ ಕೂಡ ನಿನ್ ಪ್ರೀತಿ ಹಾಗೆ ಆಗ್ತಿದ್ಯೋ ಏನೋ. ಟೇಕ್ ಕೇರ್ ನಂದನ್.